ಅವನಿಗೂ ಹೆಲ್ಪ್ ಮಾಡಿದ್ವಿ, ಅವನಿಗೆಲ್ಲ ಹೆಲ್ಪ್ ಮಾಡಿದ್ವಿ. ನನ್ನ ಮಗಂದಲ್ಲ ಅವನಿಗೆ ಮಗನಾಗಿ ನೋಡಿದ್ವಿ. ಯಾಕಂದರೆ ನನಗೆ ಇರೋದೇ 2 ಹೆಣ್ಮಕ್ಳು, ಅವರೇ ಮಕ್ಕಳನ್ನ ರೈತನಲ್ಲಿ ಅವ್ರಿಗೆ ಬಿಹೇವ್ ಮಾಡ್ತಾಯಿದ್ವಿ. ಅವನು ಈ ಥರ ಕ್ರೂರ ಆಗ್ತಾನಂತ ನಮ್ಗೆ ಗೊತ್ತಿರಲಿಲ್ಲ. ಕತ್ತು ಕೊಯ್ಯ ಮಟ್ಟದಲ್ಲಿ ಅವನು ಇದಾಗಿದೆ, ನಾನು ನಂಬಕ್ಕೆ ಆಗ್ತಾಯಿಲ್ಲ. ಅವನು ಯಾಕೆ ಹಂಗಾದ ಸರ್? ಯಾವಾಗ ಈತ ಪರಿಚಯ ಆಗಿದ್ದು ಮತ್ತು ನಿಮ್ಮ ಮಗಳು ಯಾವಾಗ ಬಂದಿದ್ರು ಸರ್ ಬೆಂಗಳೂರಿಗೆ? ಅವ್ರು ಬಂದು ಭಾಳ ವರ್ಷ ಆಯ್ತು ಬಿಟ್ರೆ. ಅವ್ರು ಬಂದು ಕೊರಿಯೋಗ್ರಾಫಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಪರಿಚಯ ಆಗಿ ಒಂದು ಮದುವೆ ಆಗಿದ್ದ ಕೊರೋನಾ ಟೈಮಲ್ಲಿ ಮದುವೆ ಮಾಡಿದ್ದು ನಾವು. ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಲವ್ ಮ್ಯಾರೇಜೇನೆ ಹೇಳಿದ್ನಲ್ಲ, ಆವಾಗಲೇ ಹೇಳಿದ್ನಲ್ಲ, ಮೇಡಮ್ ಅವ್ರಿಗೆಲ್ಲ ಹೇಳಿದ್ನಲ್ಲ. ನಾವೇ ಧರ್ಮಸ್ಥಳದಲ್ಲಿ ನಿಂತು ಮದುವೆ ಮಾಡಿದ್ದು. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಸಿಕ್ಕಿಂದ ಮಾಡಿದ್ದು. ಆಮೇಲೆ ಟಾರ್ಚರ್ಗಳು ಶುರು ಮಾಡಿದ. ಆಮೇಲೆ ಅನುಮಾನ ಶುರು ಮಾಡ್ಕೊಂಡು ಅವಳ ಮೇಲೆ ಸುಮ್ಮನೆ ಅನುಮಾನ ಮಾಡೋದು. ಆಮೇಲೆ ಅವಳಿಗೆ ಫೈನಾನ್ಸಲ್ಲಿ ಏನೋ ಹೆಲ್ಪ್ ಬೇಕಾದರೂ ನಾವು ಮಾಡಿದ್ವಿ. ಅವ್ರಿಗೆ ಪೂರ್ತಿ ಮನೆ ಮಾಡಿ ಕೊಟ್ಟಿದ್ದೆ ನಾವು ಹೊರಗಡೆಗೆ. ಅವರು ಹಿಂದೆ ಏನು ಕೆಲಸ ಮಾಡ್ತಾಯಿದ್ರು ಅಂತ ನಿಮ್ಗೆ ಪರಿಚಯ ಮಾಡಿ? ಅವನೇನು ಕೆಲಸ ಮಾಡ್ತಿರ್ಲಿಲ್ಲ ಸರ್, ಮನೆಯಲ್ಲೇ ಇರ್ತಿದ್ದ. ಅವಳೆಲ್ಲೂ ಹೋಗ್ಬಾರ್ದು ಅಂತ ಕಾವಲಾಗಿರ್ತಿದ್ದ ಸರ್. ಅವಳು ಒಂದು ಬಿಸ್ಕತ್ ತರಬೇಕಂದ್ರೆ ಅವನೇ ಹೋಗಿ ತರ್ತಿದ್ದ. ನೀನೆಲ್ಲೂ ಹೋಗ್ಬೇಡ, ನನ್ನ ಕಣ್ಮುಂದೆ ಇರಬೇಕು, ಯಾರು ಫೋನ್ ಮಾಡಿದ್ರು ವಾಚ್ ಮಾಡೋದು, ಎಲ್ಲದು ಟಾರ್ಚರ್. ನಮ್ಮ ಎದುರುಗಡೆನೇ ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸ್ದ. ಲಾಸ್ಟ್ ಮಂತ್ ನಾನು ನನ್ನ ಮಗಳು ಹೋಗಿದ್ವಿ ಮನೆಗೆ. ಕೆಳಗಡೆ ಮನೆಯವ್ರು ಫೋನ್ ಮಾಡಿದ್ರು, ಗಲಾಟೆ ಆಗ್ತಿದೆ ಬನ್ನಿ ಅಂತ. ನಾನು ನನ್ನ ಮಗಳು ಹೋದಾಗ ಫುಲ್ ಗಲಾಟೆ ಆಗ್ತಾಯಿತ್ತು. ಹೋಗ್ಬಿಟ್ಟು ಏನು ಅಂತ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ನನಗೆ ಬಿಡಲ್ಲಮ್ಮ ಇವನು ಅಂತ ಹೇಳಿದ. ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸ್ದ, ಅವ್ನು ತಗೊಂಬಂದು ತೋರಿಸ್ದ. ಇವಳಿಗೆಲ್ಲ ಆಂಟಿ ನನ್ನ ಫ್ರೆಂಡಿಗೆ ಕೊಲೆ ಮಾಡೋಕ್ಕೆ ತಂದಿದ್ದೀನಿ ಅಂದ. ನೋಡಿದ್ರೆ ನಮ್ಮ ಅಮ್ಮ ಅವ್ನು ನನಗೆ ಕೊಲೆ ಮಾಡೋಕ್ಕೆ ತಂದಿರೋದಮ್ಮ. ಅವರಿಗೆಲ್ಲ ಈ ಮನೇಲಿ ರಕ್ತಪಾತ ಆಗುತ್ತೆ, ಅದನ್ನ ನೋಡೋಕ್ಕೆ ಬರ್ತೀರಾ ನೀವು? ನಡಿ ಇವಾಗಲೇ ಹೋಗೋಣ ಪೊಲೀಸ್ ಸ್ಟೇಷನಿಂದ. ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಬಿಡಲ್ಲ, ಅಷ್ಟು ನನಗೆ ಟಾರ್ಚರ್ ಮಾಡ್ತಿದ್ದಾನೆ ಅಂತ. ಮನೆಗೆ ಕರ್ಕೊಂಡು ಹೋಗೋಣ ಅಂತ ಎಷ್ಟು ಕರೆದ್ರೂ ಬರಲಿಲ್ಲ ಸರ್. ಅವಳು ಎಷ್ಟು ಕರೆದ್ರೂ ಬಂದಿಲ್ಲ ಸರ್. ಮೇಡಮ್, ಮಕ್ಕಳಾಗಿರಲ್ಲ, ಏನಾರು ಗಲಾಟೆ ಇತ್ತ ಮಕ್ಕಳ ವಿಷಯಕ್ಕೆ? ಇಲ್ಲ, 3 ವರ್ಷ ಆಗಿತ್ತು ಮದುವೆ ಆಗಿ. 2.5 ವರ್ಷ. ಮಕ್ಕಳ ವಿಷಯಕ್ಕೆ ಏನಾರು ಗಲಾಟೆ? ಏನು ಕೆಲಸ ಮಾಡ್ತಾ ಇದ್ದವನು? ಅವನೇನು ಕಾರ್ ಡ್ರೈವರ್ ಅಷ್ಟೇ. ಈಗ ಇತ್ತೀಚೆಗೆ ಏನು ಕೆಲಸ ಮಾಡ್ತಿರ್ಲಿಲ್ಲ, ಮನೆಯಲ್ಲೇ ಇರ್ತಿದ್ದ. ಇವಳಿಗೋಸ್ಕರ ಮನೆಗೆ ಈವೆಂಟಿಗೆ ಹೋಗಿ ಬಂದ್ಲು. 1 ವಾರ ಮನೆಗೆ ಬರ್ದೇನೆ ಈವೆಂಟಿಗೆ ಹೋಗಿ ಬಂದಿದ್ದು ನೈಟೇ ಈ ಥರ ಮಾಡಿರೋದು. DKDಯಲ್ಲಿ ಏನೋ ಕೆಲಸ ಮಾಡ್ತಾರೆ? ಇಲ್ಲ ಯಾರು? ಮಗಳು? ಇಲ್ಲ ಮಾಡಿಲ್ಲ ಅವಳು. ಏನಮ್ಮ ಮಾಡಿಲ್ಲ? ಶೋಸ್ ಬಂದಾಗ ಮಾಡ್ತಿದ್ಲು ಅಷ್ಟೇ. ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಿಮ್ಮ ಹೆಸರು? ಲಕ್ಷ್ಮಿ.